ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಅದರಲ್ಲಿನ ಮೂರನೇ ಅಧ್ಯಾಯ 13.3. ಅದರಲ್ಲಿನ ಪ್ರಶ್ನೆ ನಂಬರ್ 4, 5, 6, 7 ಈ ವಿಡಿಯೋದಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳು, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅವು ನೀವು ಇನ್ನೂ ನೋಡಿಲ್ಲ ಅಂದರೆ ಅವುಗಳನ್ನು ಕೂಡ ನೋಡಿ. ವಿದ್ಯಾರ್ಥಿಗಳು, ಈ ಅಧ್ಯಾಯದಿಂದ ನಿಮ್ಗೇನಪ್ಪ ಅಂದ್ರೆ ಫಿಕ್ಸ್ ಒಂದು 3 ಮಾರ್ಕ್ಸಿನ ಕ್ವಶನ್, ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಬಹುಲಕ ಕಂಡಿಡಿರಿ ಅಂತಕ್ಕಂಥ ಫಿಕ್ಸ್ ಕೇಳ್ತಾರ. ಹಾಗಾಗಿ ಏನಪ್ಪಾ ಅಂದ್ರ ಇದು ಅತಿ ಸುಲಭವಾದಂಥ ಪ್ರಶ್ನೆ ಕೂಡ ಆಗಿರ್ತೈತಿ. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ 4ನೇ ಪ್ರಶ್ನೆ. ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. ಒಂದು ಗಿಡದ 40 ಎಲೆಗಳ ಉದ್ದಗಳನ್ನು ಸಮೀಪದ ಮಿಲಿಮೀಟರ್ಗೆ ಸರಿಯಾಗುವಂತೆ ಅಳತೆ ಮಾಡಿದೆ ಮತ್ತು ಪಡೆದ ದತ್ತಾಂಶಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಿದೆ. ನೋಡ್ರಿ, ಗಿಡಗಳ ಎಲೆಗಳನ್ನ ಅಳತೆ ಮಾಡ್ಯಾರ ಅವರು 40 ಎಲೆಗಳನ್ನ. ಅಂದ್ರೆ ಇವೆಲ್ಲ ಎಫ್ ನೀವು ಕುಡಿಸಿದ್ರಪ್ಪ ಅಂದ್ರೆ ಇಲ್ಲಿ ಎಷ್ಟು ಬರ್ತಿಲಿ 40 ಬರ್ತೈತಿ. ನಾನು 118 ಮಿಲಿಮೀಟರ್ ನಿಂದ 126 ಮಿಲಿಮೀಟರ್ ತಕ್ಕಂಥ ಎಲೆಗಳ ಸಂಖ್ಯೆ ಎಷ್ಟಪ್ಪ 3 ಅದಾವ. ಅದೇ 127 ಮಿಲಿಮೀಟರ್ನಿಂದ 135 ಮಿಲಿಮೀಟರ್ ವರೆಗೆ ಇರ್ತಕ್ಕಂಥ ಎಲೆಗಳು ಎಷ್ಟಪ್ಪ ಅಂದ್ರೆ 5 ಅದಾವ. 136ರಿಂದ 144 ಎಷ್ಟದಪ್ಪ ಎಲೆಗಳು 9 ಅದಾವ. 145ರಿಂದ 153 ಮಿಲಿಮೀಟರ್ ಇರ್ತಕ್ಕಂಥ ಎಲೆಗಳು 12 ಅದಾವಪ್ಪ. ಈ ರೀತಿ ಅದಾವು. ವಿದ್ಯಾರ್ಥಿಗಳೇ, ಎಲೆಗಳ ಉದ್ದಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮಧ್ಯಾಂಕವನ್ನ ಕಂಡುಹಿಡ್ಕೋಬೇಕು. ವಿದ್ಯಾರ್ಥಿಗಳೇ, ನಾವು ಹಿಂದಿನ 3 ಪ್ರಶ್ನೆಗಳಿಗೆ ಕಂಪೇರ್ ಮಾಡ್ರ ಈ 4ನೇ ಪ್ರಶ್ನೆ ವರ್ಗಾಂತರಗಳು ಬೇರೆ ಅದಾವು. ಇಲ್ಲಿ ನೋಡ್ರಿ 118ರಿಂದ 126. ಇಲ್ಲಿ ನೆಕ್ಸ್ಟ್ ಏನಾಗ್ತಿತ್ತಪ್ಪ 126 ಕಂಟಿನ್ಯೂ ಆಗ್ತಿತ್ತು. ಆದ್ರೆ ಇಲ್ಲಿ ಆ ತರ ಇಲ್ಲ. ಅಂದ್ರ ಮೇಲ್ಮಿತಿ ಕೆಳಮಿತಿ ಎರಡು ಒಂದೇ ವರ್ಗಾಂತರದಾಗ 118 ಎಲ್ಲಿ ಬರ್ತಪ್ಪ ಅಂದ್ರೆ ಇದೇ ವರ್ಗಾಂತರದಾಗ, 126 ಯಾವ ವರ್ಗಾಂತರ ಬರ್ತಂದ್ರೆ ಇದೇ ವರ್ಗಾಂತರದಾಗ. ಆದ್ರ ಇಲ್ಲಿ ಹಿಂದಿನ ಪ್ರಶ್ನೆ ಅಂತ ತೆಗದ್ ನೋಡ್ರಿ ನೀವು, ಹೆಂಗದ್ ನೋಡ್ರಿ 0ರಿಂದ 10. ಇಲ್ಲಿ 10 ಎಂಡ್ ಐತ್ಲ, ಇಲ್ಲಿ ಮತ್ತೆ 10ರಿಂದ 20, 20ರಿಂದ 30, 30ರಿಂದ ಮತ್ತೆ ನೋಡ್ರಿ ಈ ತರ ಕಂಟಿನ್ಯೂಸ್ ಆಗ್ತಿತ್ತು. ಆದ್ರೆ ಈ ತರ ದತ್ತಾಂಶಕ್ಕೆ ನಮ್ದೇನಪ್ಪ ಮಧ್ಯಾಂಕ ಕಂಡುಹಿಡಿಯುವ ಸೂತ್ರವನ್ನ ರೆಡಿ ಮಾಡಿದೈತಿ. ಹಾಗಾಗಿ ಈ ತರ ಸೂತ್ರಕ್ಕೆ ನಾವು ಈಗ ಸದ್ದ ಆ ಸೂತ್ರ ಉಪಯೋಗಿಸಿ ಮಧ್ಯಾಂಕ ಕಂಡುಹಿಡಿಯಕ್ಕೆ ಬರಂಗಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಈ ದತ್ತಾಂಶಗಳನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು, ಪರಿವರ್ತನೆ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಕೆಳಮಿತಿ ಒಳಗ 0.5 ಅನ್ನ ಕಳಿಬೇಕು, ಮೇಲ್ಮಿತಿ ಒಳಗ 0.5 ಅನ್ನ ಕೂಡಿಸ್ಬೇಕಪ್ಪ. ಇಲ್ಲಿ ನಿಮ್ಗೆ ಸುಳಿವು ಕೂಡ ಕೊಟ್ಟ ನೋಡ್ರಿ ಅವ. ಮಧ್ಯಾಂಕವನ್ನು ಕಂಡುಹಿಡಿಯಲು ದತ್ತಾಂಶಗಳನ್ನು ನಿರಂತರ ವರ್ಗಾಂತರಗಳಿಗೆ ಬದಲಾಯಿಸುವ ಅಗತ್ಯವಿದೆ, ಏಕೆಂದರೆ ಸೂತ್ರವು ನಿರಂತರ ವರ್ಗಾಂತರಗಳಿಗೆ ಮಾತ್ರ ಸರಿ ಹೊಂದುತ್ತದೆ. ಹಾಗಾಗಿ ವರ್ಗಾಂತರಗಳನ್ನು ನೋಡ್ರಿ 0.5 ಕಳೆದಾನ. 118ರಿಂದ 126 ಇತ್ತು. 118ರಾಗ 0.5 ಕಳೆದ್ರೆ 117.5. ಅದೇ 126 0.5 ಕೊಡ್ಸೋಣ 126.5 ಆಯ್ತು. ಒಂದೇ ವರ್ಗಾಂತರ. ಎರಡನೇ ನೋಡ್ರಿ 127 ಐತಿ, ಇಲ್ಲಿ 126.5, ಇದು 135.5. ಅಂದ್ರೆ ಈ ಕಡೆ ಎಲ್ಲ 0.5 ಕೂಡಿಸ್ಬೇಕು. ಈ ಸೈಡ್ 0.5 ಅನ್ನ ಕಳಿಬೇಕು. ಅವಾಗ ಏನಪ್ಪಾ ಅಂದ್ರೆ ಅವು ನಿರಂತರ ದತ್ತಾಂಶಗಳಾಗ್ತಾವು, ಅಂದ್ರೆ ವಿಮುಕ್ತ ದತ್ತಾಂಶಗಳಂತ ಕೂಡ ನಾವು ಕರಿಬಹುದು. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಪರಿವರ್ತನೆ ಮಾಡಿ ಬರ್ಕೊಂಡ್ ಬಿಡೋಣ. ವಿದ್ಯಾರ್ಥಿಗಳೇ, ನಾನು ಇವಾಗ ಈ ದತ್ತಾಂಶವನ್ನು ಏನು ಮಾಡಪ್ಪ ಸಮೃದ್ಧ ದತ್ತಾಂಶವನ್ನು ವಿಮುಕ್ತ ದತ್ತಾಂಶವಾಗಿ ಪರಿವರ್ತನೆ ಮಾಡಿದ್ದೀನಿ, ಅಥವಾ ನಿರಂತರ ದತ್ತಾಂಶವಾಗಿ ಪರಿವರ್ತನೆ ಮಾಡಿ. ನೋಡಿ 118 ಎಡಗಡೆ ಕೆಳಮಿತಿ, ಎಲ್ಲಾ ಕೆಳಮಿತಿಗೆ 0.5 ಅನ್ನ ಕಳೆದ್ಬಿಟ್ಟು ನೋಡ್ರಿ. ನಾನು ಮೇಲ್ಮಿತಿಗೆ ಎಲ್ಲ ಕಡೆ ಏನಪ್ಪ ಅಂದ್ರೆ 0.5 ನೋಡ್ರಿ. 126 ಇತ್ತು, 126.5, 135.5. ಇವಾಗ ನೋಡ್ರಿ 126.5, 126.5, 135.5. ಇವಾಗ ಇವೇನಾದಪ್ಪ ಅಂದ್ರೆ ನಿರಂತರ ದತ್ತಾಂಶಗಳು ಅದು. ಇವಾಗ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಬಹುದು. ಈ ಆವೃತ್ತಿಯನ್ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ, ಇಲ್ಲೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೆ ಮುಂಚೆ CF ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೋರಿ. 3ಕ್ಕೆ 3, 3ರಾಗ 5 ಕೂಡಿಸ್ಬೇಕು 8 ಆಯ್ತು. 8ರಾಗ 9 ಕೂಡಿಸ್ಬೇಕು 17, 17ರಾಗ 12 ಕೂಡಿಸ್ರಿ, ಇದು 29 ಆಯ್ತು. 29ರಾಗ 5 ಕೂಡಿಸ್ರಿ 34, 34ರಾಗ 4 ಕೂಡಿಸ್ರಿ 38,
38ರಾಗ 2 ಕೂಡಿಸ್ರಿ 40. ಅಂದ್ರೆ ಒಟ್ಟಾರೆಗೆ ಎರಡು ಸೇಮ್ ಬರ್ತಾವ ನಿಮ್ಗೆ ಗೊತ್ತೈತಿ. ಇನ್ನು ನಮ್ಮದು ಮಧ್ಯಾಂಕ ಯಾವ ವರ್ಗಾಂತರದಾಗ ಬರ್ತೈತಿ? ಮಧ್ಯಾಂಕ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿಪ್ಪ, ಮಧ್ಯದ ಬೆಲೆ. ಎಷ್ಟದಪ್ಪ? ಒಟ್ಟು 40 ಅದಾವ. 40ರ ಅರ್ಧ ಏಟಾಗ್ತೈತಿ ನೋಡ್ರಿಪ್ಪ, 2 1 2 2 4 ಮುಂದೆ 0 ಅಂದ್ರೆ 20ನೇ ದತ್ತಾಂಶ. 20ನೇ ದತ್ತಾಂಶ ನಮ್ದು ಏನಾಗಿರ್ತೈತಪ್ಪ ಅಂದ್ರೆ ಮಧ್ಯಾಂಕ ಆಗಿರ್ತೈತಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಮೊದಲನೇ ವರ್ಗಾಂತರದಾಗ 3 ದತ್ತಾಂಶಗಳು ಬರ್ತಾವ, ಎರಡನೇ ವರ್ಗಾಂತರದಾಗ 5 ಬರ್ತಾವಪ್ಪ. 5 ಅಂದ್ರೆ ಇಲ್ಲಿ ಮೊದಲ 3 ನಾವು ತಗೊಂಡ್ಬಿಡ್ತೀವಪ್ಪ, 1ನೇದು 2ನೇದು 3ನೇದು. ಅಂದ್ರೆ 4 5 6 7 8 ಇಲ್ಲಿ ತನಕ ಬರ್ತಾವ. ಅಂದ್ರೆ ನಮಗಿದು ಎಷ್ಟು ಬಂತಪ್ಪ? 20ನೇ ದತ್ತಾಂಶ ಐತಿ. ಇದ್ರಾಗ 8 ತನ ಅಂದ್ರೆ ಇಲ್ಲಿ 9 10 ಎಲ್ಲಿ ತನ 17ನೇ ದತ್ತಾಂಶದವರೆಗೆ ಇಲ್ಲಿ ಇರ್ತಾವ. ಇನ್ನು 17ರ ನಂತರ 18 19 20 ನೋಡ್ರಿ ಇಲ್ಲಿ ಬರ್ತದೆ. ಅಂದ್ರೆ 18ರಿಂದ 29ನೇ ದತ್ತಾಂಶ ಈ ವರ್ಗಾಂತರದಾಗ ಬರ್ತಾವು. ಅಂದ್ರೆ ನಮ್ಮ ಮಧ್ಯಾಂಕದ ಬೆಲೆ ಎಷ್ಟಾಗಿರ್ತೈತಪ್ಪ ಅಂದ್ರೆ 144.5ಕ್ಕಿಂತ ಹೆಚ್ಚು, 153.5ಕ್ಕಿಂತ ಕಡಿಮೆ. ಅಂದ್ರೆ ನಾವೀಗ ಮಧ್ಯಾಂಕ ನೀಡಿದ್ರೆ ಈ ರೇಂಜ್ದಾಗ ಬರ್ತೈತಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಮಧ್ಯಾಂಕವಿರುವ ವರ್ಗಾಂತರ ಸಿಕ್ ನಮಗ ಅಂದ್ರೆ ಇದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಬೆಲೆ ಅಂದ್ರೆ ಆಲ್ರೆಡಿ ಗೊತ್ತದ. ಎಲ್ಲ ಲೋವರ್ ಲಿಮಿಟ್ ಇದನ್ನ ತಗೋತೀವಿ ನಾವು 144.5. ಎಚ್ ವರ್ಗಾಂತರದ ವ್ಯಾಪ್ತಿ 153.5 ಮೈನಸ್ ಕೆಳಮಿತಿ 144.5 ಕಳೆದೆಷ್ಟಪ್ಪ ಅಂದ್ರೆ 9 ಬಂದ್ಬಿಡ್ತು. ಇದು 9, ಎಚ್ನ ಬೆಲೆ 9. ಇನ್ನು ಸಿ ಎಫ್ ಇವೆಲ್ಲ ಹಿಂದಿನ ಎಲ್ಲ ವರ್ಗಾಂತರಗಳನ್ನ ಕೂಡಿಸ್ಕೊ, ಆವೃತ್ತಿಯನ್ನು ಕೂಡಿಸ್ಕೋಬೇಕು. ಇಲ್ಲಿ ನೋಡಪ್ಪ 17 ಹಿಂದಿನ ಬರೆದು ಬಿಡ್ರಿ. ಎಫ್ ಇದು ನಮ್ದು ಮಧ್ಯಾಂಕವಿರುವ ವರ್ಗಾಂತರ ಇದೆ, ಇದರ ಆವೃತ್ತಿನೇ ಇದು ಎಫ್ ನಮ್ದು. ಎಫ್ ಬೆಲೆ 12 ಆಯ್ತು. ಎನ್ ಬೆಲೆ ಅಂದ್ರೆ ಆಲ್ರೆಡಿ ಗೊತ್ತದ. ಇನ್ನು ಸೂತ್ರ ಏನಪ್ಪ? ಮಧ್ಯಾಂಕದ ಸೂತ್ರ. ಮಧ್ಯಾಂಕದ ಸೂತ್ರ ಏನಪ್ಪ ಅಂದ್ರ ಕರೆಕ್ಟಾಗಿ ಬರ್ಕೋರಿ. ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇನ್ನು ಎಲ್ಲ ಬೆಲೆಗಳನ್ನ ಆಲ್ರೆಡಿ ಬೀಜಾಕ್ಷರಗಳ ಬೆಲೆ ಹಾಕ್ರಿ. ಎಲ್ನ ಬೆಲೆ ಎಷ್ಟದ? 144.5 ಪ್ಲಸ್ ಎನ್ನ ಬೆಲೆ ಎಷ್ಟದಪ್ಪ? ಎನ್ 40/2 ಮೈನಸ್ ಸಿ ಎಫ್ 17 ಅಪಾನ್ ಎಫ್, ಎಫ್ನ ಬೆಲೆ 12, ಎಚ್ನ ಬೆಲೆ 9. ಇದಂದ್ರೆ ಕೊನೆಯವರೆಗೆ ನೀವೇನು ಮಾಡೋಂಗಿಲ್ಲ ಗೊತ್ತದ. 144.5 ಹಾಗೆ ಇಡ್ರಿ ಪ್ಲಸ್ ಇದು 40/2 ಅಂದ್ರೆ ಎಷ್ಟು ಬಂದ್ರೆ 20 ಆಗ್ತೈತಿ. ನಿಮ್ಗೆ ಆಲ್ರೆಡಿ ಗೊತ್ತ. 20ರಾಗ 17 ಕಳೆದ್ರೆ ಎಷ್ಟು ಉಳಿತು? 3 ಮ್ಯಾಲೆ 3 ಬತ್ತು. ಫೋನ್ 3 3 3 9 3 4 12 ಕೆಳಗೆ 4 ಉಳಿತು. ಹೊರಗೆ ಎಷ್ಟಪ್ಪ ಅಂದ್ರೆ 3 ಉಳಿತು ವಿದ್ಯಾರ್ಥಿಗಳು. 144.5 ಪ್ಲಸ್ 3 3 9 ಅಫಾನ್ 4. ಇವೆರಡು ಛೇದ ಹಾಕಿ ಇದ್ರಾಗ ಕೂಡಿಸ್ಬಿಟ್ರಿ. ಇಲ್ಲ ಲಸ ತೆಗೆದು ಕೂಡ ನೀವು ಮಾಡ್ಬೋದು, ಅದು ಮತ್ತೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋದಪ್ಪ. ಇದೇ ಭಾಳಷ್ಟು ಸುಲಭ. 4 1 4 4 2 8 9 ಅದ. 9ರಾಗ 8 ಕಳೆದ್ರೆ 1 ಉಳಿತು. ಪಾಯಿಂಟ್ ಕೊಟ್ಟಿನ ಆಲ್ರೆಡಿ 0 ತೊಗೊಂಡ್ರೆ 10 ಆಯಿತು. 4 2 8 10ರಾಗ 8 ಕಳೆದ್ರೆ 2 ಉಳಿತು. 0 ಪಾಯಿಂಟ್ ಕೊಟ್ಟಿನ ಆಲ್ರೆಡಿ 0 ತೊಗೊಂಡ್ರೆ 20 ಆಯಿತು. 4 5 20. ಅಂದ್ರೆ ವಿದ್ಯಾರ್ಥಿಗಳೇ ಇದು 2.25 ಬಂದ್ಬಿಡ್ತದೆ. ಇವಾಗ ಇಲ್ಲೇನಾಯ್ತಪ್ಪ ಅಂದ್ರೆ ಕೂಡಿಸ್ಬಿಟ್ರಿ ಪೂರ್ಣಾಂಕ. ಇಲ್ಲಿ 2 ಅದ, ಇಲ್ಲಿ 144 ಕೂಡಿಸಿದ್ರೆ 146.52 ಎಷ್ಟು ಆಯ್ತಪ್ಪ ಅಂದ್ರೆ 7 ಆಗ್ತೈತಿ. ಮುಂದಿಂದ ಇದಾಗೆ ನಮ್ಮದು ಮಧ್ಯಾಂಕ ವಿದ್ಯಾರ್ಥಿಗಳೇ 146.75 ಬಂದ್ಬಿಡ್ತು. ಇಷ್ಟು ಮಾಡಿದ್ರಿಪ್ಪ ಅಂದ್ರೆ ನಿಮಗೆ 3 ಅಂಕಗಳು. ವಿದ್ಯಾರ್ಥಿಗಳೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಇಲ್ಲಿ ಮಾನವನ ಬರಿದನ ಮರಿಬೇಡ್ರಿ. ಅಂದ್ರೆ ಇಲ್ಲೇನಪ್ಪ ಎಲೆಗಳ ಮಧ್ಯಾಂಕ ಎಷ್ಟು ಅಂದ್ರೆ 146.75 ಮಿಲಿಮೀಟರ್ಗಳು ಅಂತ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 5ನೇ ಪ್ರಶ್ನೆ. ಕೆಳಗಿನ ಕೋಷ್ಟಕವು 400 ನಿಯಾನ್ ಬಲ್ಬ್ಗಳ ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳು ಇವಾಗ ಎಷ್ಟು ಅಂದ್ರೆ 400 ಬಲ್ಬ್ಗಳದಾವು, ಅವುಗಳು ಎಷ್ಟು ಬಳಕೆ ಬರ್ತಾವ ಅಂತ ಕೊಟ್ಟಾನ.
1500ರಿಂದ 2000 ಗಂಟೆಗಳವರೆಗೆ ಬಾಳಿಕೆ ಬರ್ತಕ್ಕಂಥ ಬಲ್ಬ್ಗಳ ಸಂಖ್ಯೆ ಎಷ್ಟಿದಾವೆ? 14 ಅದಾವೆ. 2000ರಿಂದ 2500 56 ಬಲ್ಬ್ಗಳು. 2500ರಿಂದ 3000 ಗಂಟೆಗಳವರೆಗೆ ಬಾಳಿಕೆ ಬರ್ತಕ್ಕಂಥ ಬಲ್ಬ್ಗಳ ಸಂಖ್ಯೆ 60. ಅಂದ್ರೆ ಒಟ್ಟು ಕೂಡಿಸಿದ್ರೆ ಎಷ್ಟಾಗ್ತವಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಒಳಗೆ ಕೊಟ್ಟ ನಾವು ಇಲ್ಲಿ ನೋಡಿದ್ರೆ ಎಷ್ಟಪ್ಪ ಕೆಳಗಿನ ಕೋಷ್ಟು 400 ನಿಯಾನ್ ಬಲ್ಬ್ಗಳು. ಅಂದ್ರೆ ಈ ಒಟ್ಟು ಕೂಡಿಸಿದ್ರೆ 400 ಬರ್ತೈತಿ ಅಂತೇಳಿ ಗೊತ್ತಾಯ್ತು. ನಾವು ಮತ್ತೆ ಕೂಡ್ಸಕ್ಕೆ ಹೋಗಂಗಿಲ್ಲ, ಡೈರೆಕ್ಟ್ ಆಗಿ ಎನ್ನ ಬೆಲೆ 400 ಅಂತ ಬರ್ಕೋಬೇಕು. ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡು ಹಿಡಿಯಿರಿ. ಅಂದ್ರೆ ನಾವೀಗ ಈ ಸಂಖ್ಯೆಗಳಿಗೆ ಮಧ್ಯಾಂಕವನ್ನ ಕಂಡುಹಿಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಇದನ್ನು ಬರ್ಕೊಳ್ಳೋಣ ನಾವು. ವಿದ್ಯಾರ್ಥಿಗಳು, ನಾನು ಇವಾಗ ಮತ್ತೊಮ್ಮೆ ಕ್ವಶನ್ ಅನ್ನು ಬರ್ತೀನಿ. ಮತ್ತೆ ಎಲ್ಲ ಬಲ್ಬ್ಗಳ ಸಂಖ್ಯೆ ಎಷ್ಟಪ್ಪ? ಡೈರೆಕ್ಟ್ ಆಗಿ 400 ಬರ್ತೀನಿ. ಯಾಕಂದ್ರೆ ಗೊತ್ತದ ಒಟ್ಟು ಬಲ್ಬ್ಗಳು ಎಷ್ಟಪ್ಪ? 400 ಅದಾವು. ಇನ್ನು ಸಂಚಿತ ಆವೃತ್ತಿ ಮಧ್ಯಾಂಕ ಕಂಡು ಸಂಚಿತ ಆವೃತ್ತಿ ಬಹಳಷ್ಟು ಉಪಯೋಗ. ಹಾಗೆ ಸಂಚಿತ ಆವೃತ್ತಿ ಕಂಡು ಹಿಡಿಯೋಣ. ಇಲ್ಲಿ 14ಕ್ಕೆ 14 ಬರೀರಿ. 14ರಾಗ 56 ಕೂಡಿಸ್ರಿ. ಎಷ್ಟಾಯ್ತಪ್ಪ ಅಂದ್ರೆ ಇದು 60 70 ಆಯ್ತು. ಇವಾಗ 70ರಾಗ 60 ಕೂಡಿಸ್ರಿ 130 ಆಯ್ತು. ಈ 130ರಾಗ 86 ಕೂಡಿಸ್ರಿ 216 ಆಯ್ತು. 216ರಾಗ 74 ಕೂಡಿಸ್ರಿ 20 290 ಆಯ್ತು. 290ರಾಗ ಈ 62 ಕೂಡಿಸ್ರಿ, ಇದು ಬಂದ್ಬಿಡ್ತು 352. 352ರಾಗ 48 ಕೂಡಿಸ್ರಿ, ಇದು 400 ಬಂತು. 400 ಬರಾಕೆ ಬೇಕು. 400 ಬರಲಿಲ್ಲ ಅಂದ್ರೆ ನಮ್ದು ಇಲ್ಲಿ ಕೂಡ್ಸೋದು ತಪ್ಪಾಗಿರ್ತೈತಿ. ಯಾಕಂದ್ರೆ ಇವೆಲ್ಲ ಕೂಡಿಸಿದ್ರೆ ಎಷ್ಟು ಅದ? 400 ಅದ. ಹಾಗೆ ನಾವು ಇಲ್ಲಿ ಎಲ್ಲ ಕೂಡಿಸಿದ ಸಂಖ್ಯೆನೇ ಇಲ್ಲಿ ಕೂಡ ಇರ್ತೈತಿ. ಇವಾಗ ಮಧ್ಯಾಂಕ ವಿದ್ಯಾರ್ಥಿಗಳೇ, ಮಧ್ಯಾಂಕ 400ದ ಮಧ್ಯದ ಬೆಲೆ ಎಷ್ಟಾಗ್ತಪ್ಪ ಅಂದ್ರೆ 200 ಆಗ್ತೈತಿ. ಅದು ಯಾವ ವರ್ಗ ಅಂತ ಬರುತ್ತೆ ನೋಡ್ರಿ. ಮಧ್ಯಾಂಕ ಅಂದ್ರೆ n/2ನೇ ವ್ಯಾಲ್ಯೂ. ಅಂದ್ರೆ n ನ ಬೆಲೆ 400 ಐತಿ. ಇಲ್ಲಿ 2 1 2 2 2 4 ಮುಂದಿನ 2 0. ಇದು 200ನೇ ಬೆಲೆಪ್ಪ, 200ನೇದು. ಅಂದ್ರೆ ನೋಡ್ರಪ್ಪ 1ರಿಂದ 14ರವರೆಗೆ ಬರ್ತಕ್ಕಂಥ ಸಂಖ್ಯೆಗಳು ನಮಗೆಪ್ಪ ಇದ್ರಾಗಿರ್ತಾವು. ಅಂದ್ರೆ 1ನೇ ವ್ಯಾಲ್ಯೂ 2ನೇ ವ್ಯಾಲ್ಯೂ 3ನೇ ವ್ಯಾಲ್ಯೂ ಎಲ್ಲ ಇಲ್ಲಿ ಇರ್ತಾವೆ. ಇಲ್ಲಿ 14ರವರೆಗೆ, ಇಲ್ಲಿ 14 ನಂತರ 15ರಿಂದ 70ರವರೆಗೆ ಇಲ್ಲಿ ಬರ್ತಾವೆ. 71ರಿಂದ 130ರವರೆಗೆ ಬರ್ತಕ್ಕಂಥವು. ಅಂದ್ರೆ ನಾವು ಮಧ್ಯಾಂಕವನ್ನು ಕಂಡಿದಾಗ ಏನ್ ಮಾಡ್ತೀವಿ? ಸಂಖ್ಯೆ ಹೆಚ್ಚು ಕಡಿಮೆ ಇದ್ದಾಗ ಅವರ್ಗೀಕೃತ ದತ್ತಾಂಶ ಇದ್ದಾಗ ಅವತ್ತನ್ನ ಒಂದು ಆರ್ಡರ್ದಾಗ ಬರ್ಕೋತೀವಿ, ಏರಿಕೆ ಕ್ರಮದಾಗ ಬರ್ಕೋತೀವಿ. ಅಂದ್ರ ಈಗ ಜಿಗ್ಜಾಗ್ ಇರ್ತಕ್ಕಂಥವು ಕೂಡ ಏನಾಗುತ್ತವಪ್ಪ ಅಂದ್ರ ನೋಡ್ರಿ, ಇವತ್ತನ್ನ ನಾವು ಒಂದು ಆರ್ಡರ್ದಾಗ ಬರ್ಕೊಂಡಾಗ ಏನಪ್ಪ ಅಂದ್ರ 1 ಫಸ್ಟ್ ಬರ್ತೈತಿ, ಆಮೇಲೆ 3 ಬರ್ತೈತಿ, ಆಮೇಲೆ 4 ಬರ್ತೈತಿ, ಆಮೇಲೆ 5. ಅಂದ್ರ ಮೊದಲನೇ ಬೆಲೆ, 2ನೇ ಬೆಲೆ, 3ನೇ ಬೆಲೆ, 4ನೇ ಬೆಲೆ. ಅಂದ್ರೆ ಇವಾಗ ನಮ್ದು ಅದೇ ತರ 200ನೇ ಬೆಲೆ ಎಲ್ಲಪ್ಪ? ಇಲ್ಲಿ 130ರವರೆಗೆ ಎಂಡ್ ಆಗೈತಿ. 131ರಿಂದ 216ನೇ ಬೆಲೆವರೆಗೆ ಈ ವರ್ಗಾಂತರದಾಗ ಬರ್ತಾವು. ಅಂದ್ರೆ ಇದು ನಮ್ದು ಮಧ್ಯಾಂಕವಿರುವ ವರ್ಗಾಂತರ ಆಯ್ತು. ಅಂದ್ರೆ ಮಧ್ಯಾಂಕದ ಬೆಲೆ 3000ಕ್ಕಿಂತ ಹೆಚ್ಚು, 3500ಕ್ಕಿಂತ ಕಡಿಮೆ ಇರ್ತೈತಿ. ಇದಕ್ಕೆ ಸಂಬಂಧಪಟ್ಟಂಗ ನಾವೆಲ್ಲ ಏನ್ ಬರ್ಕೋಬೇಕಪ್ಪ? ಕೆಳಮಿತಿ L 3000. H ವರ್ಗಾಂತರದ ಗಾತ್ರ ಎಷ್ಟಪ್ಪ? 3500 ಒಳಗ 3000 ಕಳೀರಿ, 500 ಅದ. CF ಈ ಮಧ್ಯಾಂಕವಿರುವ ವರ್ಗಾಂತರ ಹಿಂದೆ ಇರ್ತಕ್ಕಂಥ ಎಲ್ಲಾ ಫ್ರೀಕ್ವೆನ್ಸಿಯನ್ನು ಕೂಡಿಸ್ಕೋಬೇಕು. ಅದು ಇಲ್ಲೇ ಇರುತ್ತೆ ನೋಡ್ರಿ, 130 ಐತಿ. ಇನ್ F ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಷ್ಟಪ್ಪ? 86. ಇನ್ನ ಮಧ್ಯಾಂಕ ಸೂತ್ರ ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ F by F ಇಂಟು H. ಸೂತ್ರ ಬರ್ದಿತ್ತಪ್ಪ, ಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಇರ್ತೈತಿ ನೆನಪಿಟ್ಕೋರಿ. ಇನ್ನು ಎಲ್ಲ ಬೆಲೆ ಆಗ್ತಿರಲ್ಲ, ಇದಕ್ಕೆ 1 ಮಾರ್ಕ್ಸ್ ಇರ್ತೈತಿ. L ನ ಬೆಲೆ 3000 ಮೇಲೆ ಆಯ್ತು ನೋಡ್ರಿ, ಕರೆಕ್ಟಾಗಿ ಬೆಲೆ. ಒಂದೇ ಬೆಲೆ ತಪ್ಪ ಹಾಕಿದ್ರಿ, ಉತ್ತರ ತಪ್ಪಾಯ್ತು. n ನ ಬೆಲೆ ಎಷ್ಟಪ್ಪ? 400 ಅದ. ಮೈನಸ್ CF ನ ಬೆಲೆ ನೋಡ್ರಿ, ಅದು ಸ್ಥಾನದಾಗ ಕರೆಕ್ಟಾಗಿ ಬರೀರಿ, 130. F ನ ಬೆಲೆ 86. H ಅಂದ್ರ 500. ಓಕೆ ವಿದ್ಯಾರ್ಥಿಗಳು, ಇವಾಗ ಸಂಕ್ಷೇಪಿಸ್ರಿ. ಈ 3000 ಪ್ಲಸ್ ನೀವು ಕೊನೆಯವರೆಗೆ ಹಾಗೆ ಬರ್ತೀರಿ, 3000 ಮತ್ತು ಪ್ಲಸ್. ಇನ್ನು ಇದು 2 1 2 ಆಲ್ರೆಡಿ ಮ್ಯಾಲ ಮಾಡಿದನ್ನ 200 ಅದು. 200ರಾಗ 130 ಕಳೆದ್ರೆ ಎಷ್ಟು ಉಳಿತೈತಿ? 70 ಉಳಿತು. 70 ಹೊರಗೆ ಎಷ್ಟಪ್ಪ?
ಗುಂಡ್ಲೆ 5 ಅದ ಹೆಚ್ಚಿದ ನೋಡ್ರಿ ಇದು 4 2 8 4 ಹೋಗಂಗಿಲ್ಲ ಇದು 2 ಹಾಕೋನು 2 2 4 2 3 ಇದು 500 ಬಗ್ಸಿದ್ರಾಗ 250 ಬಂದ್ಬಿಡ್ತಪ್ಪ. ಇನ್ನು ಉಳಿದಂಥ ಸಂಖ್ಯೆ ಎಷ್ಟಪ್ಪ ಹೊರಗ 200 ಒಳಗೆ 130 ಕಳಿದೀವಿ 70 ಉಳಿತಿ. ಇಲ್ಲಿ ಗುಂಡೆ 250 ಅಪ್ಪ ಒಂದು ಕೆಳಗೆ ಎಷ್ಟಪ್ಪ ಅಂದ್ರೆ 43 ಅದ. ಹಾಗೆ ಬರ್ದ್ಬಿಡ್ರಿ. ಇದನ್ನು ಅಷ್ಟೇ ಬರೀರಿ 3000 ಪ್ಲಸ್ ಫಸ್ಟ್ ಗುಣ ಹಾಕೊಂಡು ಕೂಡ್ಸೋಣ. ಇದು ಎಷ್ಟು ಆಯ್ತು ನೋಡ್ರಿ ಬ್ರಾಕೆಟ್ನಾಗ ಇದೊಂದು 0 ಇದೊಂದು 0 ನೋಡ್ರಿ. 2 ಸಂಖ್ಯೆಗಳನ್ನ ಗುಣಿಸುವಾಗ 0ಗಳಿದ್ರೆ ಹಾಗೆ ಬರ್ದ್ಬಿಟ್ರಿ. 7 5 35 3 ಕೈಲ 7 2 14 14 3 17 ಅಪಾನ್ 43. ವಿದ್ಯಾರ್ಥಿಗಳೇ ಮೊಟ್ಟ ಮೊದಲಾಗಿ ನೀವು ಇದನ್ನು ಭಾಗಿಸ್ಕೋಬೇಕು. 17,500 43ರಿಂದ ಭಾಗಿಸ್ಬೇಕು. ನಾನು ನೇರವಾಗಿ ಭಾಗಿಸಿದಾನೆ ಇಲ್ಲಿ ಬರ್ತೀನಿ ನೋಡ್ರಿ. ಇಲ್ಲಿ ಲೆಕ್ಕ ಮಾಡ್ಕೊಳ್ಳೋಣ. ಇವಾಗ ವಿದ್ಯಾರ್ಥಿಗಳು ನಾನು ಇವಾಗ ಇದನ್ನು ಭಾಗಿಸಿದೆ. ಇದನ್ನು ಭಾಗಿಸಿದಾಗ ಏನಾಯ್ತಪ್ಪ ಅಂದ್ರೆ ಇದು ಸಮೀಪ ಪೂರ್ಣಾಂಕಕ್ಕೆ ಎಷ್ಟು ಬಂದ್ಬಿಡ್ತು 406.98. ಇವಾಗ ಕೂಡ್ಸ್ಕೊಂಡ್ಬಿಡ್ರಿ 3000 ಒಳಗೆ ಈ 406 ಕೂಡಿಸಿದ್ರೆ 3406.98. ಇದಿಷ್ಟು ನಮ್ದು ಏನಾಗ್ಬಿಡ್ತಪ್ಪ ಅಂದ್ರೆ ಮಧ್ಯಾಂಕ ಬಂದ್ಬಿಡ್ತು. ಅಂದ್ರೆ ನಮ್ದು ಉತ್ತರ ಇಷ್ಟು ಗಂಟೆಗಳವರೆಗೆ. ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಏನಪ್ಪ ಅಂದ್ರೆ 3000 ಮಧ್ಯಾಂಕರ ವರ್ಗಾಂತರ ನೋಡ್ರಿ 3000ದಿಂದ 500 ಐತಿ. ಅಂದ್ರೆ ಇದ್ರ ನಡುವಾರ್ಕೆ ಬರ್ತೈತಿ ಅಂತ ಹೇಳಿದೆ. ಅದು ಅಷ್ಟೇ ಬಂದ್ಬಿಡ್ತು ನೋಡ್ರಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿಯಿಂದ ಯಾದೃಚ್ಛಿಕವಾಗಿ 100 ಉಪನಾಮಗಳನ್ನು ಆರಿಸಲಾಗಿದೆ ಮತ್ತು ಉಪನಾಮಗಳಲ್ಲಿರುವ ಆಂಗ್ಲ ಭಾಷಾ ಅಕ್ಷರಗಳ ಸಂಖ್ಯೆಯ ಆವೃತ್ತಿ ವಿತರಣೆಯನ್ನು ಕೆಳಗಿನಂತೆ ಪಡೆಯಲಾಗಿದೆ. ನೋಡಿಪ್ಪ, ಅಕ್ಷರಗಳ ಸಂಖ್ಯೆ 1ರಿಂದ 4 ಅಕ್ಷರವನ್ನು ಹೊಂದಿರತಕ್ಕಂಥ ಉಪನಾಮಗಳು ಎಷ್ಟದಪ್ಪ ಅಂದ್ರೆ 6. ಅಂದ್ರೆ ಈಗ ಸರ್ನೇಮ್ಸ್ ಇರ್ತಾವ ನೋಡ್ರಿ ಆ ಥರ. 4ರಿಂದ 7 ಅಕ್ಷರವನ್ನು ಹೊಂದಿರತಕ್ಕಂಥ ಉಪನಾಮಗಳು ಎಷ್ಟದಾವು 30 ಅದಾವು. ಅದೇ 7ರಿಂದ 10 ಅಕ್ಷರ ಹೊಂದಿರತಕ್ಕಂಥ ಉಪನಾಮಗಳ ಸಂಖ್ಯೆ 40. 10ರಿಂದ 13 ಅಕ್ಷರಗಳನ್ನು ಹೊಂದಿರತಕ್ಕಂಥ ಉಪನಾಮಗಳು ಸರ್ನೇಮ್ ಹೊಂದಿರತಕ್ಕಂಥ 16 ಅದಾವ. ಈ ಥರ ಅದಾವಪ್ಪ. ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ಅಕ್ಷರಗಳ ಸಂಖ್ಯೆಗಳ ಮಧ್ಯಾಂಕ ಲೆಕ್ಕಾಚಾರ ಮಾಡಿ. ಇನ್ನು ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಉಪನಾಮಗಳ ಬಹುಲಕವನ್ನು ಕೂಡ ಕಂಡುಹಿಡಿಯಿರಿ. ಅಂದರೆ ವಿದ್ಯಾರ್ಥಿಗಳೇ, ಈ ಆವೃತ್ತಿ ವಿತರಣಾ ಪಟ್ಟಿಗೆ ನೀವು ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕ ಮೂರನ್ನು ಕೂಡ ಕಂಡುಹಿಡಿಬೇಕು. ಅಂದ್ರೆ ಒಂದೇ ಪ್ರಶ್ನೆಗಳು 3 ಪ್ರಶ್ನೆಗಳು ಆಗ್ಬಿಟ್ಟು ನಿಮಗೆ. ಓಕೆ ವಿದ್ಯಾರ್ಥಿಗಳು, ಫಸ್ಟ್ ನಾವು ಕ್ವಶನನ್ನು ಬರ್ಕೊಳ್ಳೋಣ. ಕಂಡುಹಿಡಿಯೋಣ. ಫಸ್ಟ್ ಮಧ್ಯಾಂಕ ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ ಮೊದಲಿಗೆ ಮಧ್ಯಾಂಕವನ್ನು ಕಂಡುಹಿಡಿಯೋಣ. ಇಲ್ಲಿ ಎಷ್ಟು ಕುಟುಂಬಗಳದಪ್ಪ ಅಂದ್ರೆ 100 ಸ್ಥಳೀಯದಿಂದ 100 ಕೊಟ್ಟೋಣ ಮೊದಲೇ ಸಂಖ್ಯೆ. ಹಾಗಾದ್ರೆ ಇವೆಲ್ಲ ಕೂಡಿಸಿದ್ರೆ ಎಷ್ಟು ಬರ್ತಪ್ಪ ಅಂದ್ರೆ 100 ಬಂದೇ ಬರ್ತೈತಿ ನೋಡ್ರಿ. 6 6 12 12 4 16 16 4 20 ಆಗ್ಬಿಡ್ತು. 2 ಕೈಲಿ ಆಗ್ಬಿಡ್ತು. ಇಲ್ಲಿ 10ರ ಸ್ಥಾನದಾಗ ನೋಡ್ರಿ 3 4 7 7 1 8 8 2 ಕೈಲ 10 ಆಗ್ಬಿಡ್ತು. ಇನ್ನು ಸಂಚಿತ ಆವೃತ್ತಿ ಇದು 6ಕ್ಕೆ 6 ಇಡ್ತೀರಿ ನೀವು. ಹಾಗೆ 6 6 ಪ್ಲಸ್ 30 36 36 ಪ್ಲಸ್ 40 76 6 6 12 8 9 92 92 4 96 96 ಪ್ಲಸ್ 4 100. ನಾನು ಅಲ್ಲ ಹೇಳ್ರಿ ಇವೆರಡು 100 ಬರಲಾಗಬೇಕು. ಇವಾಗ ಮಧ್ಯಾಂಕ ನಮ್ಮ ಯಾವ ವರ್ಗಾಂತರದಾಗಿರ್ತೈತಿ? ಮಧ್ಯಾಂಕ ಏನಪ್ಪ ಅಂದ್ರೆ n/2 ಅಂದ್ರೆ n 100 ಅದ. 100 ಅರ್ಧ ಎಷ್ಟಪ್ಪ ಅಂದ್ರೆ 50ನೇ ಬೆಲೆ ನಮ್ದು ಏನಾಗ್ತೈತಿ ಅಂದ್ರೆ ಮಧ್ಯಾಂಕ. ಅಂದ್ರೆ 50ನೇ ಬೆಲೆ ನೋಡ್ರಿ. ಇಲ್ಲಿ ಅದ 76 ಅದ. ಇಲ್ಲಿ 36 ಕೆಂಡಾಯ್ತು. 37ರಿಂದ 76ರವರೆಗೆ ಈ ವರ್ಗಾಂತರದಾಗಿರ್ತಾವಪ್ಪ ಬೆಲೆಗಳು. ಹಾಗಾದ್ರೆ ನಮ್ಮದು ಆನ್ಸರ್ ಏನಪ್ಪ? ಮಧ್ಯಾಂಕ 7ಕ್ಕಿಂತ ಹೆಚ್ಚು 10ಕ್ಕಿಂತ ಕಡಿಮೆ ಇರ್ತೈತಿ. ಇನ್ನು ಈ ವರ್ಗಾಂತರಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಬೆಲೆಗಳನ್ನ ಬರ್ಕೋಬೇಕು. ಎಲ್ನ ಬೆಲೆ
ಈ ವರ್ಗಾಂತರ ಕೆಳಮಿತಿ ಎಷ್ಟಪ್ಪ 7 ಅದ. ಎಚ್ ವರ್ಗಾಂತರದ ವ್ಯಾಪ್ತಿ 10 7 ಕಳಿರಿ 3 ಉಳಿತು. ಎನ್ ಅಂತೂ ಆಲ್ರೆಡಿ n/2 ಬೆಲೆ ಅಷ್ಟ 50 ಐತಿ. ಇನ್ನು ಸಿ ಎಫ್ ಈ ಮೇಲಿನ ವರ್ಗಾಂತರಗಳ ಆವೃತ್ತಿಗಳ ಮೊತ್ತ ಅದು 36 ಆಯ್ತಪ್ಪ. ಸಿ ಎಫ್ 36. ಇಲ್ಲಿಂದ ನೋಡ್ರಿ ಇದನ್ನ ಸಿ ಎಫ್ ಅಂತ ತಗೋಬೇಕು. ಇನ್ನು ಎಫ್ ಅಂದ್ರೆ ಈ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮಧ್ಯಾಂಕ ಈ ವರ್ಗಾಂತರದಾಗೈತಿ, ಇದರ ಆವೃತ್ತಿ 40 ಐತಿ. ಯಾವಾಗಲೂ ಇದನ್ನೇ ತಗೋಬೇಕು 40. ಇನ್ನು ಮಧ್ಯಾಂಕದ ಸೂತ್ರ ವಿದ್ಯಾರ್ಥಿಗಳೇ, ಮಧ್ಯಾಂಕ ಸೂತ್ರ ಬರೀದಕ್ಕೆ ಏನು ಹೇಳಿ ನಾನು ಆಲ್ರೆಡಿ ಅರ್ಧ ಅಂಕ ಎಲ್ ಪ್ಲಸ್ ಸುಲಭವಾಗಿದ್ರಿ n/2 ಮೈನಸ್ ಸಿ ಎಫ್ ಇಂಟು ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಸೂತ್ರ ಬರದೆ ಇನ್ನು ಸೂತ್ರದಾಗ ಎಲ್ಲ ಬೆಲೆಗಳನ್ನ ಹಾಕ್ರಿ. ಎಲ್ಲನ ಬೆಲೆ ಎಷ್ಟು ನೋಡ್ರಿ, ಎಲ್ಲ ಬರ್ಕೊಂಡಿರಿ. ಎಲ್ಲನ ಬೆಲೆ 7 ಐತೆ. 7 ಪ್ಲಸ್ n/2 ಇಲ್ಲಿ ಆಲ್ರೆಡಿ ಲೆಕ್ಕ ಮಾಡ್ಕೊಂಡಿರಿ ನೋಡ್ರಿ ಎಷ್ಟದ 50 ಐತಿ. ಆಯ್ತಲ್ಲ, ನೀವು ಸಿ ಎಫ್ನ ಬೆಲೆ 36, ಎಫ್ನ ಬೆಲೆ ಐತಿ 40 ಗುಂಡ್ಲೆ ಎಚ್ 7 10 ಎಷ್ಟು ಬಂದ್ರಿ? ಇಲ್ಲಿ ಬಂದು ನೋಡ್ರಿ 3 ಅದ. 3 ಇನ್ನು ಎರಡು ಛೇದ ಹೋಗಂಗಿಲ್ಲ, ಹಾಗೆ ಬಿಟ್ಟದನ್ನ 7 ಪ್ಲಸ್ 50 36 ಕಳೆದ್ರೆ 14 ಉಳಿತು. 14 ಇದು ಗುಂಡ್ಲೆ 3 ಇದು ಅಪಾನ್ 40. 2 7 14 ಇದು 2 2 4 ಮುಂದೆ 0. ಇನ್ನು ವಿದ್ಯಾರ್ಥಿಗಳು ಎಷ್ಟಾಯ್ತು ನೋಡ್ರಿ, ಇದು 7 ಪ್ಲಸ್ 7 3 21 ಅಪಾನ್ 20. ವಿದ್ಯಾರ್ಥಿಗಳು ಇವಾಗ 21 20 ಇದು ಮ್ಯಾಲೆ ಕೂಡ 21 20. ಮುಂದೆ ಸಂಖ್ಯೆನ ಪಾಯಿಂಟ್ ಕೊಟ್ಟೆ, ಪಾಯಿಂಟ್ ಕೂಡ 1 ಉಳಿದೈತಿ. 1 ಮುಂದೆ 0 ಅಂದ್ರೆ 10 ಆಯ್ತು. 10 ಇನ್ನ 20ಕ್ಕಿಂತ ಸಣ್ಣ ಆಯ್ತು. ಇನ್ನೊಂದು 0 ಕೊಡ್ತೋಗ್ಬೇಕಂತ ಒಂದು 0 ಕೊಟ್ಟು 100 ಆಯ್ತು. 25 100. ವಿದ್ಯಾರ್ಥಿಗಳು ಇವಾಗ 7 ಪ್ಲಸ್ 1 8 ಆಯ್ತು. ಮುಂದಿನ ದಶಮಾಂಶ 0.5. ನಮ್ಮದು ಮಧ್ಯಾಂಕದ ಬೆಲೆ ಬಂದ್ಬಿಡ್ತು ವಿದ್ಯಾರ್ಥಿಗಳೇ 8.05. ಇದು ನಮ್ಮದ ಮಧ್ಯಾಂಕ. ಇಷ್ಟು ಏನಾಗಿರ್ತಪ್ಪ ಅಂದ್ರೆ ಉಪನಾಮಗಳಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಆಗಿರ್ತದೆ. ಇಷ್ಟು ಅಕ್ಷರಗಳು ಇರ್ತಾವಪ್ಪ, ಅಕ್ಷರಗಳು. ಇನ್ನು ವಿದ್ಯಾರ್ಥಿಗಳೇ ನಾವೇನು ಕಂಡಿಡಿಯೋ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಆದ ನಂತರ ಬಹುಲಕ. ವಿದ್ಯಾರ್ಥಿಗಳು ಸರಾಸರಿ ಕಂಡುಹಿಡಿಯಕ್ಕೆ ನಮಗೇನು ಬೇಕಪ್ಪ? ಮಧ್ಯಬಿಂದು. ಇಲ್ಲೇ ದತ್ತಾಂಶಕ್ಕೆ ಏನು ಮಾಡ್ತಪ್ಪ, ಇಲ್ಲೇ ಇನ್ನೊಂದು ಕಾಲಮ್ ಹಾಕ್ಲಾರ್ದೆ ಇಲ್ಲೇ ಕಂಡುಹಿಡಿತಾನು ಮಧ್ಯಬಿಂದು ಬೇಕು. ಮಧ್ಯಬಿಂದು ಅಂದ್ರೆ ನಮ್ದು ಎಕ್ಸ್. ಹಾಗೆ ಮಧ್ಯಬಿಂದು ಕಂಡುಹಿಡಿಯೋದು ಬಹಳಷ್ಟು ಸುಲಭ ಐತಿ ವಿದ್ಯಾರ್ಥಿಗಳು, ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ಕೂಡಿಸ್ಬೇಕು, 2ರಿಂದ ಭಾಗಿಸ್ಬೇಕು. 1 ಪ್ಲಸ್ 4 ಆಯ್ತು 5. 5ರ ಅರ್ಧ ಎಷ್ಟಪ್ಪ ಅಂದ್ರೆ 2.5. ಇಲ್ಲ ಭಾಗಿಸ್ರಿ ಎಲ್ಲರಿ. ಇಲ್ಲಿ ವರ್ಗಾಂತರದ ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ 4ರಾಗ 1 ಕಳೀರಿ 3 ಅದ. ಇಲ್ಲಿ ನೀವು 3 ಜಾಸ್ತಿ ಮಾಡ್ಕೋತ ಬಂದ್ಬಿಡ್ರಿ. ಪ್ರತಿಯೊಂದು ಮುಂದಿನ ವರ್ಗಾಂತರದ ಆವೃತ್ತಿ ಮಧ್ಯಬಿಂದು ಸಿಗ್ತೈತಿ. ನಾನು ನಿಮ್ಗೆ ಈ ಥರ ಬಹಳಷ್ಟು ಸಲ ಹೇಳಿದ್ದೀನಿ. ನೀವು ಪ್ರತಿಯೊಂದು ಕೂಡಿಸಿ ಕಳ್ಕೊಕೊಂಡ್ಬೇಡ್ರಿ. ಮೊದಲನೇದನ್ನ ಕಂಡಿಡ್ದ ಒಂದು ವೇಳೆ ವರ್ಗಾಂತರದ ವ್ಯಾಪ್ತಿ ಸ್ಥಿರ ಇತ್ತಪ್ಪ ಅಂದ್ರೆ ಅದೇ ಸಂಖ್ಯೆಯನ್ನು ಕೂಡಿಸ್ಕೋತ ಬಂದ್ಬಿಟ್ರಿ. ಮುಂದಿನ ಎಲ್ಲ ವರ್ಗಾಂತರಗಳ ಮಧ್ಯಬಿಂದುಗಳು ಸಿಕ್ಬಿಡ್ತಾವೆ. ಇವ ನೋಡ್ರಿ ಇಲ್ಲಿ ಎಷ್ಟಪ್ಪ 4ರಾಗ 1 ಕಳೆದ್ರೆ 3 3 ಕೂಡಿಸ್ರಿ 2 3 5 5.5. ಇದರ ಮತ್ತೆ 3 ಕೂಡಿಸ್ರಿ 8.5. ಮತ್ತೆ 3 ಕೂಡಿಸ್ರಿ 8 3 11.5. 11ರಾಗ 3 ಕೂಡಿಸ್ರಿ 14.5. 14ರಾಗ 3 ಕೂಡಿಸ್ರಿ 17.5. ನಮಗೆ ಎಲ್ಲ ವರ್ಗಾಂತರಗಳ ಮಧ್ಯಬಿಂದು ಸಿಕ್ಬಿಟ್ಟಂಗ ಅದು. ನಾನು ಇವಾಗ ಇವೆಲ್ಲ ದಶಮಾಂಶಗಳು ಏನು ಬಂದಪ್ಪ ಪಾಯಿಂಟ್ನಾಗ ಬಂದವು. ಮತ್ತು ಇಲ್ಲಿ ಎಫ್ ಏನಪ್ಪ ಅಂದ್ರೆ ಬಹಳಷ್ಟು ದೊಡ್ಡದ. ಹಾಗಾಗಿ ನಾನು ಇವಾಗ ಅಂದಾಜು ಹಂತ ವಿಚಲನ ವಿಧಾನದಿಂದ ವಿದ್ಯಾರ್ಥಿಗಳು ನಾನು ಇದನ್ನ ಬಿಡಿಸ್ತೇನೆ. ಆಗ ಹಂತ ವಿಚಲನ ಕ್ರಮಿಸುವಾಗ ನಮಗೇನು ಬೇಕಪ್ಪ, ಇಲ್ಲಿ ಯು ಬೇಕು. ಯುನ ಬೆಲೆ ಕಂಡು ಹಿಡ್ಕೊಳ್ಳೋದು ಏನಪ್ಪ ಅಂದ್ರೆ ಸೂತ್ರ ಅಲ್ಲಿ xi ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಂತ ಬರ್ತದಪ್ಪ. ಹಾಗಾಗಿ ಇದಕ್ಕೋಸ್ಕರ ನಾವು ಯು ಕಂಡುಕೋಬೇಕು. ಇಲ್ಲಿ ಎ ಅಂದ್ರೆ ಏನು? ಎ ಅಂದ್ರೆ ಅಂದಾಜು ಸರಾಸರಿ. ನಾನು ಬಿಡಿಸುವಂಥ ವಿಧಾನ ಯಾವಪ್ಪ ಅಂದ್ರೆ ಈಗ ಹಂತ ವಿಚಲನ ಕ್ರಮದಿಂದ ನಾನು ಸರಾಸರಿ ಕಂಡುಹಿಡಿಯಾಕ ಅಂದಾಜು ಸರಾಸರಿ ಬರ್ಕೋಬೇಕು. ನಾನು ಬಿಡಿಸಿರೋ ಎಲ್ಲ ಲೆಕ್ಕನಾಗ ಏನು ಮಾಡಪ್ಪ, ಒಂದು ಅಂದಾಜು ಸರಾಸರಿಯನ್ನ ನಾನು ಮೊದಲನೇ ಬೆಲೆಯನ್ನೇ ತಗೋತ್ನು. ಮೊದಲನೇ ಬೆಲೆ ತೊಗೊಳಕ್ಕೆ ಕಾರಣಪ್ಪ, ನಾ ಮೊದಲನೇ ತೊಗೊಂಡಾಗ ಯು
ಕ್ಯಾಲ್ಕುಲೇಷನ್ ಮಾಡಲಾರ್ದೇ ಬರಿಬಹುದು ನೋಡ್ರಿ 0 1 2 3 4 5 ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ಮೊದಲನೇದು 2.5 ಮೊದಲನೇದು ಕ್ಯಾಲ್ಕುಲೇಷನ್ ಮಾಡಾಗ ಎ ಅಂದ್ರೆ ಅಂದಾಜು ಸರಾಸರಿ ನಾನು ಏನು ತೊಗೊಂಡಪ್ಪ 2.5 ಮೈನಸ್ 2.5 ಅಂದ್ರೆ 0 ಹತ್ತಿ 0 ಅಪಾನ್ ಎಚ್ ನ ಬೆಲೆ 3 ಐತಿ 0 ಅಪಾನ್ ಯಾವುದೇ ಸಂಖ್ಯೆ ಭಾಗಿಸ್ರಿ 0 ರಿಂದ 0ಕ ಅದು 0ನೇ ಬರ್ತದೆ ಇನ್ನು ಇದಕ್ಕೆ ವ್ಯತ್ಯಾಸ ಎಷ್ಟು ಬಂದ್ರೆ 5.5 ರಾಗ ಎಕ್ಸ್ ಎರಡನೇ ಎಕ್ಸ್ 5.5 ಇದು ಎ ಅಂದ್ರೆ ಅಂದಾಜು ಸರಾಸರಿ 2.5 ಕಳೆದ್ರೆ 3 ಉಳಿತು 3 ಎಚ್ ನ ಬೆಲೆ 3 ರಿಂದ ಭಾಗಿಸಿದ 3 ಅಂದ್ರೆ 3 ಇದೇ ತರ ಏನಾತ್ವಾ ಸೀರಿಯಲ್ ಬಂದ್ಬಿಡ್ತಾವು ಯು ಸಿಕ್ತು ಇನ್ನು ಯು ಸಿಕ್ತಪ್ಪ ಅಂದ್ರೆ ಇಲ್ಲಿ ಮುಂದಿನ ಏನಪ್ಪಾ ಅಂದ್ರೆ ನಮ್ದ ಎಫ್ ಇಂಟು ಯು ಇರ್ತೈತಿ ಎಫ್ ಇಂಟು ಯು ಇಲ್ಲಿ ಎಫ್ ನ ಕಾಲಮ ಇಲ್ಲಿ ಯು ನ ಕಾಲಮ ಇವೆರಡು ಗುಣಿಸ್ಬೇಕು ನೀವು ಇವೆರಡು ಗುಣಿಸಿದ್ರೆ ನಿಮ್ಗೆ ಎಫ್ ಆಯ್ತು ಮೊದಲನೇ ನೋಡ್ರಿ ಕರೆಕ್ಟ್ ಆಗಿ ಒಂದೇದು ಎರಡನೇದು 6 ಗುಂಡ್ಲೆ 0 0 31 30 42 80 ಇನ್ನು ನೆಕ್ಸ್ಟ್ ನೋಡ್ರಿ 16 3 48 ನೆಕ್ಸ್ಟ್ 4 4 16 4 5 20 ಇನ್ನು ಸಮೇಷನ್ ಆಫ್ ಎಫ್ ಯು ವಿದ್ಯಾರ್ಥಿಗಳು ಅಂದ್ರೆ ಇವೆಲ್ಲ ಕೂಡಿಸ್ಬೇಕು ಎಫ್ ಯು ಕಾಲಮನ್ನ ಇಲ್ಲಿ 10ರ ಸ್ಥಾನ ಬಿಡಿ ಸ್ಥಾನದಾಗ 8 + 6 14 ಆಯ್ತು ಒಂದು ಕೈಲ 10ರ ಸ್ಥಾನದಾಗ 3 8 11 11 + 4 15 15 1 16 16 2 18 18 ಒಂದು ಕೈಲ ಆದಪ್ಪ ಅಂದ್ರೆ 19 ಆಯ್ತು 194 ಓಕೆ ವಿದ್ಯಾರ್ಥಿಗಳೇ ಅಂದಾಜು ಸರಾಸರಿ ಕಂಡುಹಿಡಿಯಾಕ ಸೂತ್ರ ಏನಪ್ಪ ಸೂತ್ರ ಗೊತ್ತಿಲ್ಲ ಅಂದ್ರೆ ಏನೂ ಕೆಲಸ ಆಗಂಗಿಲ್ಲ ಸರಾಸರಿ = ಅಂದಾಜು ಸರಾಸರಿ ಪ್ಲಸ್ ಸಮೇಷನ್ ಆಫ್ ಎಫ್ ಯು ಬೈ ಸಮೇಷನ್ ಆಫ್ ಎಫ್ ಇಂಟು ಎಚ್ ಓಕೆ ವಿದ್ಯಾರ್ಥಿಗಳು ಅಂದಾಜು ಸರಾಸರಿ ಎಷ್ಟು ಬಂದ್ರೆ 2.5 ಅದ 2.5 ಬರೀರಿ ಪ್ಲಸ್ ಸಮೇಷನ್ ಆಫ್ ಎಫ್ ಯು 194 ಅದ ಇಲ್ಲಿ ಸಮೇಷನ್ ಆಫ್ ಎಫ್ ಎಲ್ಲ ಏನು ಕುಡಿಸಿದೆ ಎಷ್ಟು ಬಂದ್ರೆ 100 ಇಂಟು ಎಚ್ ನ ಬೆಲೆ ಎಷ್ಟು ಬಂದ್ರೆ 3 ಐತಿ ಇಲ್ಲಿ ತೊಗೊಂಡಿ ನೋಡ್ರಿ ಎಚ್ ನ ಬೆಲೆ ಓಕೆ ಇವಾಗ 2.5 ಹಾಗೆ ಬರ್ರಿ ಕೊನೆಯವರೆಗೆ ಏನು ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ 2.5 ಪ್ಲಸ್ 100ರಿಂದ ಬಾಕ್ಸು ಭಾಳ ಸುಲಭ ಅದ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು 10ರಿಂದ ಬಾಕ್ಸಿದ್ರೆ 1 ಸ್ಥಾನ 100ರಿಂದ ಬಾಕ್ಸಿದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ 1000ರಿಂದ ಬಾಕ್ಸಿದ್ರೆ 3 ಸ್ಥಾನ ಅಂದ್ರೆ ಈಗ 194 ಇಲ್ಲಿ ಪಾಯಿಂಟ್ ಇಲ್ಲ ಇರ್ತದೆ ಕೊನೆ ಬಿಡಿ ಸ್ಥಾನ ನಂತರ ಇರ್ತೈತೆ ಪಾಯಿಂಟ್ ಇಲ್ಲ ಅಂದ್ರೆ ಅದು 2 ಸ್ಥಾನ ಬಿಟ್ಟು ಕೊಟ್ಟರಪ್ಪ ಅಂದ್ರೆ ಏನಾಗ್ತಿಲ್ಲ 1 2 ಅದೇಪ್ಪ 1.94 ಅಂದ್ರೆ ನೀವು 100ರಿಂದ ಭಾಗಿಸ್ದಂಗೆ ಆಯಿತು ಇದು ಹೊರಗಿಂದ ಗುಂಡ್ಲೆ 3 ಫಸ್ಟ್ ಗುಣಾಕಾರ ಮಾಡ್ರಿ 3 4 12 ಒಂದು ಕೈಲ 3 9 27 27 1 28 2 ಕೈಲಪ್ಪ ಇವು 3 1 3 3 2 5 ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ನೀವು ಇಲ್ಲಿ 2 ಸ್ಥಾನ ಓಕೆ ವಿದ್ಯಾರ್ಥಿಗಳು ಇವಾಗ ಇಲ್ಲಿದೆ ನೇರವಾಗಿ ಕೊಡ್ಸಿ ನೋಡ್ರಿ ಇಲ್ಲಿ 2ನೇ ದಶಮಾಂಶ ಇಲ್ಲ ಆ 2ನೇ ದಶಮಾಂಶ 8 5 13 ಒಂದು ಕೈಲ ಬಿಡಿ ಸ್ಥಾನ 5 2 7 7 ಒಂದು ಕೈಲ 8 ಆನ್ಸರ್ ಬಂದ್ಬಿಡ್ತು 8.32 ನಮ್ದು ಇದೇನಪ್ಪ ಅಂದ್ರೆ ಸರಾಸರಿ 8.32 ಏನಪ್ಪ ಅಂದ್ರೆ ಅಕ್ಷರಗಳ ಸರಾಸರಿ ಬರ್ತದೆ ವಿದ್ಯಾರ್ಥಿಗಳು ನಾವು ಇವಾಗ ಇದೇ ದತ್ತಾಂಶಕ್ಕೆ ಬಹುಲಕವನ್ನು ಕಂಡುಹಿಡಿಯೋಣ ಬಹುಲಕ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಅತಿ ಹೆಚ್ಚು ಆವೃತ್ತಿಯನ್ನು ಹೊಂದಿರತಕ್ಕಂಥ ವರ್ಗಾಂತರಗಳನ್ನ ನೋಡಬೇಕು ಇಲ್ಲಿ ನೋಡ್ರಿ ಈ ಆವೃತ್ತಿ ಒಳಗ ಎಫ್ ಆವೃತ್ತಿ ಒಳಗೆ ಏನಪ್ಪ ಅತಿ ಹೆಚ್ಚು ವರ್ಗಾಂತರ ಇರೋದು ಆವೃತ್ತಿ ಇರೋದು 40ರ ವರ್ಗಾಂತರ 7ರಿಂದ 10 ಅಂದ್ರೆ ನಮ್ದು ಇವಾಗ ಏನಪ್ಪ F1 ನ ಬೆಲೆ ಅತಿ ಹೆಚ್ಚಿರೋದು 40 F2 ಅದರ ನಂತರದ ವರ್ಗಾಂತರ 16 F0 ಅದಕ್ಕಿಂತ ಮುಂಚೆದು ಎಷ್ಟು ಬಂದ 40 ಐತಿ ಇನ್ನು ಎಲ್ ಬರ್ಕೋಬೇಕು ಎಲ್ ಅಂದ್ರೆ ಇದರ ಕೆಳಮಿತಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟು ಬಂದ್ರೆ 7 ಐತಿ ಇನ್ನು ಎಚ್ ವರ್ಗಾಂತರದ ಗಾತ್ರ 10 7 ಕಳೆಯಿರಿ ಎಷ್ಟು ಉಳಿತಪ್ಪ ಅಂದ್ರೆ 3 ಉಳಿತು ಇನ್ನು ಸಿಗ್ಬಿಡ್ತು ಸೂತ್ರ ಬರೀರಿ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಾಕೆಟ್ F1 - F0 divided by
2f1 ಮೈನಸ್ f0 ಮೈನಸ್ f2 ಇಂಟು h. ಇದಿಷ್ಟು ಏನಾಗ್ಬಿಡ್ತಪ್ಪ ಅಂದ್ರೆ ನಮ್ದು ಸೂತ್ರ ಆಗ್ಬಿಡ್ತು. ಬೆಲೆ ಹಾಕ್ಬಿಟ್ರಿ ವಿದ್ಯಾರ್ಥಿಗಳೇ. ಎಲ್ನ ಬೆಲೆ 7 ಪ್ಲಸ್ f1 40 ಮೈನಸ್ f0 30 ಡಿವೈಡ್ ಬೈ 2 ಇಂಟು f1 40 ಮೈನಸ್ f0 30 f2 16 ಗುಂಡ್ಲೆ h ನ ಬೆಲೆ 3. ಓಕೆ ವಿದ್ಯಾರ್ಥಿಗಳೇ, ಇವಾಗ ಎಲ್ಲಿದ್ದಲ್ಲಿ ಎಲ್ನ ಬೆಲೆ ಹಾಕ್ರಿ. 40 30 ಕಳೆದ್ರೆ 10 ಉಳಿತು. 22 80 ಸಾರಿ 42 80. ಈ 80 ಎಷ್ಟು ಕಳಿಬೇಕು ನಾವು? 30 ಪ್ಲಸ್ 16 ಬಂದ್ಬಿಡ್ತು 46. 10 6 ಕಳೀರಿ, 4 ಉಳಿತು, ಒಂದು ಕಡೆ 4 1 5 34 ಉಳಿತು. ಗುಂಡ್ಲೆ 3. therefore 7 ಪ್ಲಸ್ 3 ಇವಂತರೂ ಛೇದ ಹೋಗಂಗಿಲ್ಲ. 34 3 ಒಂದೇ ಕೇವಲ ಬರಂಗಿಲ್ಲ. ಬೇಕಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಛೇದ ಹಾಕ್ಬೋದು. 2 5 ಇದು 2 17 ಇನ್ನು 3 5 15 ಅಪಾನ್ 17. ಓಕೆ ವಿದ್ಯಾರ್ಥಿಗಳು, ಇವಾಗ 15 17ರಿಂದ ಭಾಗಿಸ್ಬೇಕು. ವಿದ್ಯಾರ್ಥಿಗಳು ಇವಾಗ ಇದನ್ನು 15 17ರಿಂದ ಭಾಗಿಸಿದಾಗ ಇದು 0.88 ಬಂದ್ಬಿಡುತ್ತೆ. ಇವಾಗ ಇವೆರಡು ಕೂಡಿಸ್ಬಿಟ್ರೆ ನೋಡ್ರಿ, ಪೂರ್ಣಾಂಕ ಇಲ್ಲಿ 0 ಅದ. 7 ಪ್ಲಸ್ 0 7.88. ಇದು ನಮ್ದು ಏನು ಬಿಡ್ತು? ಬಹುಲಕ ಬಂದ್ಬಿಡ್ತು. ಅಕ್ಷರಗಳು ಇಷ್ಟು ಅಕ್ಷರಗಳು ಆಗ್ಬಿಟ್ಟಪ್ಪ. ಓಕೆ ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ ಮುಂದಿನ ಪ್ರಶ್ನೆ. ವಿದ್ಯಾರ್ಥಿಗಳು 7ನೇ ಪ್ರಶ್ನೆ. ಒಂದು ತರಗತಿಯ 30 ವಿದ್ಯಾರ್ಥಿಗಳ ತೂಕಗಳನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ. ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಇದರ ಪ್ರಶ್ನೆಯನ್ನು ನಿಮ್ಗೆ ಎಕ್ಸಾಮ್ ಕೇಳ್ತಾರ, 3 ಅಂಕ ಕೇಳ್ತಾರ. ಇದರ ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲಿ 30 ವಿದ್ಯಾರ್ಥಿಗಳ, ಈ 30 ಏನಪ್ಪಾ ಅಂದ್ರೆ ಈ ವಿದ್ಯಾರ್ಥಿಗಳ ಸಂಖ್ಯೆ. ಇವೆಲ್ಲ ಕೂಡಿಸಿದ್ರ ಅಂದ್ರೆ n ಬೆಲೆ ಸಿಕ್ಬಿಡ್ತೈತೆ ನಿಮ್ಗೆ ನೇರವಾಗಿ. ಇವುಗಳನ್ನ ಏನು ಮಾಡ್ರಪ್ಪ ಮತ್ತೊಮ್ಮೆ ನೀವು ಬರ್ಕೋಬೇಕು. ನಾನು ಇವಾಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಬರ್ಕೋತೀರಿ ನೀವು. ಇದು ಎಫ್ ನಮ್ದು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಏನು? ಎಫ್. ಇದೆಲ್ಲ ಕೂಡಿಸಿದ್ದು ಎಷ್ಟದಪ್ಪ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟ ನಾವು 30. ನೀವು ಬೇಕಂದ್ರೆ ಕೂಡಿಸಿ ನೋಡ್ರಿ, ಅದು 30 ಬರ್ತೈತಿ. 30 ಬರ್ಲಿಕ್ಕಂದ್ರೆ ನೀವು ಕೂಡಿಸೋದು ತಪ್ಪಾಗಿರ್ತೈತಿ ಅಂದಂಗೆ. ಸಂಚಿತ ಆವೃತ್ತಿ ಅಂದ್ರೆ ಇವೇ ಬರೀತೀರಿ 2. ಇದು 3 2 5 5 8 13 13 6 19 19 6 25 25 3 28 28 2 30 ನೋಡ್ರಿ, ಸೇಮ್ ಬರಾಕೇಬೇಕು. ಇನ್ನು ಮಧ್ಯಾಂಕ ಯಾವ ವರ್ಗಾಂತರ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಮಧ್ಯಾಂಕ ಇದ್ರ ಅರ್ಧ n ಅರ್ಧ ಎಷ್ಟಪ್ಪ ಅಂದ್ರೆ n/2 ಎಷ್ಟು ಬರ್ತದೆ ನಮ್ದು? n/2 ಇದು 30/2 ಅಂದ್ರೆ 15 ಬರುತ್ತೆ. 15ನೇ ಮೌಲ್ಯ ನಮ್ದು ಏನಾಗಿರ್ತಪ್ಪ ಅಂದ್ರೆ ಮಧ್ಯಾಂಕ. ಇಲ್ಲಿ ನೋಡ್ರಿ 15, ಇಲ್ಲಿ 13 ತನಕ ಎಂಡ್ ಆಗೈತಿ. 14 15 16 17 18 19ವರೆಗೆ ಈ ವರ್ಗಾಂತರದಾಗ ಬರ್ತಾವ ನಮ್ಗೆ. 14ನೇದು ಮೊದಲ ವರ್ಗಾಂತರದಾಗ 1ನೇ ಬೆಲೆ ಮತ್ತು 2ನೇ ಬೆಲೆ ಇರ್ತಾವ. ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 40 ರಿಂದ 45 kg ತೂಕನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಎಷ್ಟಪ್ಪ? 2 ಅದಾರ. ಅಂದ್ರೆ ಮೊದಲನೇ 2 ವಿದ್ಯಾರ್ಥಿಗಳು. ಹಾಗಾಗಿ ಇನ್ನು ಮಧ್ಯಾಂಕ ಈ ಗ್ರೂಪ್ನಾಗ ಬರ್ತೈತಿ ಅಂತ ಹೇಳಿ ಗೊತ್ತಾಯ್ತು. ನಾವು ಇವಾಗ ಏನು ಮಾಡ್ತೀವಿ, ಈ ಗ್ರೂಪಿಗೆ ಸಂಬಂಧಪಟ್ಟಂಗ ಇದ್ರ ಎಲ್ಲ ಕೆಳಮಿತಿ 55, ಎಚ್ 60ರಾಗ 55 ಕಳೀರಿ 5. ಅದರದ ಈ ವರ್ಗಾಂತರದ ಆವೃತ್ತಿ 6. ಸಿ ಎಫ್ ಇದರ ಮೇಲಿನ ಎಲ್ಲಾ ಆವೃತ್ತಿಗಳ ಮೊತ್ತ ಇವೆಲ್ಲ ಥರ ಮೊತ್ತ 2 3 5 5 8 13 ಇವೆಲ್ಲ ಕೂಡ್ಸ್ಕೊಂಡು ಬೇಡ್ರಿ. ನೆಕ್ಸ್ಟ್ ಇಲ್ಲಿ ಕೂಡ್ಸಿದೇ ಇರುತ್ತೆ ಆಲ್ರೆಡಿ, ಅದನ್ನೇ ಬರ್ಕೊಂಡ್ಬಿಡ್ತೀವಿ ನಾವು 13. ಏನಾಯ್ತು? n/2 ಅಂದ್ರೆ ಆಲ್ರೆಡಿ ಗೊತ್ತದ 15 ಅದ. ಇನ್ನು ಸೂತ್ರ ಮಧ್ಯಾಂಕ ಈಸ್ ಈಕ್ವಲ್ ಟು ಏನು ಬರ್ತದಪ್ಪ ಅಂದ್ರೆ L ಪ್ಲಸ್ n/2 ಮೈನಸ್ ಸಿ ಎಫ್
ಬೈ ಎಚ್ ಬೈ ಎಫ್ ಇಂಟು ಎಚ್. ಎಲ್ನ ಬೆಲೆ 55 ಬೆಲೆ ಹಾಕ್ರಿ ಕರೆಕ್ಟಾಗಿ. ಬೆಲೆ ತಪ್ಪು ಹಾಕಿದ್ರಪ್ಪ ಅಂಕ ಹೋಗಿಬಿಡ್ತಾವೆ. 30/2 ಎನ್ನ ಬೆಲೆ 30. ಸಿ ಎಫ್ನ ಬೆಲೆ ಬರ್ಕೊಂಡು ನೋಡ್ರಿ ಕರೆಕ್ಟಾಗಿ 13 ಅದ. ಆಮೇಲೆ ಎಫ್ನ ಬೆಲೆ 6 ಅದ. ಇಂಟು ಎಚ್ 5 ಐತಿ. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ಕರೆಕ್ಟಾಗಿ ಮಾಡ್ರಪ್ಪ. 55ಕ್ಕೆ 55 ಹಾಗೆ ಬರೀರಿ. ಪ್ಲಸ್ ಇಲ್ಲಿ 30/2 ಅಂದ್ರೆ ಎಷ್ಟು ಆಗ್ತಿದೆ? 15 ಆಗ್ತದೆ. 2 ಒಂದ್ಲಿ 2 15. 15 ಮೈನಸ್ 13 ಅಂದ್ರೆ ಎಷ್ಟು? 2. ಇದು ಛೇದ ಪದ ಎಷ್ಟಪ್ಪ? 6 ಅದ. ಗುಂಡ್ಲೆ ಹೊರಗೆ ಎಷ್ಟದ? 5 ಅದ. 2 ಒಂದ್ಲಿ 2 ಮೂರ್ಲಿ ಅಂದ್ರೆ ಉಳಿತು ಎಷ್ಟಪ್ಪ ಇವಾಗ? 55 ಪ್ಲಸ್ ಇದನ್ನ ಹಂಗೆ ಕೊನೆಯವರೆಗೆ ಹಾಗೆ. ಇನ್ನು 5 ಒಂದ್ಲಿ 5 5/3 ಉಳಿದೈತಿ. ಇನ್ನು 5ನ್ನ 3ರಿಂದ ಭಾಗಿಸ್ರಿ. 3 ಮಗ್ಗಿ ಬರ್ತಾವ ನಿಮ್ಗೆ. 3 ಒಂದ್ಲಿ 3. ಇದನ್ನು 3ರಿಂದ ಭಾಗಿಸ್ಬೇಕು. 3 ಒಂದ್ಲಿ 3. ಇನ್ನು 5ರಾಗ 3 ಕಳೆದ್ರೆ ಉಳಿತು ಎಷ್ಟು? 2 ಉಳಿತು. ಪಾಯಿಂಟ್ ಕೊಡ್ತಾನೆ ನಾನು. 2 ಉಳಿದೈತಿ. ಪಾಯಿಂಟ್ ಕೊಟ್ಟ 0 ತಗೋತೀನಿ. 20 ಆಯಿತು. 3 6ಲಿ 18 ಕಳೀರಿ. 20ರಾಗ 18 ಕಳೆದ್ರೆ 2 ಉಳಿತು. ಪಾಯಿಂಟ್ ಕೊಟ್ಟರೆ ಒಂದ್ಸಲ ನೀವು ಮತ್ತೆ 0 ತಗೋಬೋದು. ಮತ್ತು 3 6ಲಿ 18. ಇದು ಹೀಗೆ ಕಂಟಿನ್ಯೂ ಆಗ್ತೈತಪ್ಪ. ಹಾಗಾಗಿ ಏನು ಮಾಡ್ತೀನಿ ನಾನು ಇದನ್ನ ಸಮೀಪ ಪೂರ್ಣಾಂಕಕ್ಕೆ ಬರ್ಕೋತೀನಿ ನಾನು. ಸಮೀಪದ ದಶಮಾಂಶಕ್ಕೆ ಇದು 1.66 ಹಿಂಗೆ ಹೋಗ್ತೈತಿ. ನಾನು ಅದನ್ನು 1.67 ಅಂತ ಬರ್ಕೊಂಡ್ಬಿಡ್ತೀನಿ. ಇವಾಗ ಕೂಡ್ಸ್ಕೊಂಡ್ಬಿಟ್ರಿ. 55ರಾಗ ಇದ್ರ ಪೂರ್ಣಾಂಕ 1 56.67. ವಿದ್ಯಾರ್ಥಿಗಳೇ, ನಮ್ಮದು ಇದೇನಪ್ಪ ಅಂದ್ರೆ ಇಷ್ಟು ಮಧ್ಯಾಂಕ. ಮಧ್ಯಾಂಕ ಏನಪ್ಪ ಅಂದ್ರೆ KG ವೇಟ್ ಅದ. ಇಷ್ಟು KG. ಆ ತರಗತಿಯ ವಿದ್ಯಾರ್ಥಿಗಳ ತೂಕ ಎಷ್ಟು? ಮಧ್ಯಾಂಕ ಎಷ್ಟು ಅಂದ್ರೆ 56.67 kg. ವಿದ್ಯಾರ್ಥಿಗಳು ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ 3 ಅಂಕ. ಮತ್ತಿದು ಎಕ್ಸಾಮ್ ಪರ್ಪೋಸ ಈ ಥರ ಪ್ರಶ್ನೆಗಳು ನಿಮಗೆ ಬರ್ತಾವು. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.